ವೆಲ್ಕಮ್ ಬ್ಯಾಕ್ ಟು ಲಡ್ಡು ಕಿಚನ್ನ. ನಿಮ್ಗೆ ಇವತ್ತು ಯುಗಾದಿ ಸ್ಪೆಷಲ್ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಡು ಬರೋಣ. ಬೆಲ್ಲ, ತೊಗರಿಬೇಳೆ, ಚಿರೋಟಿ ರವೆ, ತೆಂಗಿನಕಾಯಿ ತುರಿ, ಮೈದಾ, ಏಲಕ್ಕಿ ಪುಡಿ, ಅರಿಶಿನ, ಎಣ್ಣೆ. ಈಗ ನಾನು ಒಂದು ಪಾತ್ರೆಗೆ ತೊಗರಿಬೇಳೆನ ಒಂದು 1/4 kg ಆಗೋಷ್ಟು ನಾನು ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ 3 ಬಟ್ಲು ಆಗೋಷ್ಟು ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ತೊಗರಿಬೇಳೆ ಮುಳುಗೋ ಅಷ್ಟು ನಾನು ನೀರನ್ನ ತೊಗೊತಾ ಇದ್ದೀನಿ. ಕಡಲೆಬೇಳೆಯಲ್ಲೂ ಮಾಡ್ತಾರೆ ಒಬ್ಬೊಬ್ಬರು, ಆದರೆ ನಾನು ತೊಗರಿಬೇಳೆಯಲ್ಲಿ ಸ್ವಲ್ಪ ಸ್ಪೆಷಲಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ನಾವು ತೊಗರಿಬೇಳೆನ ನಾವು ಜಾಸ್ತಿ ನುಣ್ಣಗೂ ಬೇಯಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿ ಇದ್ದಾಗೂ ಬೇಯಿಸ್ಕೋಬಾರ್ದು. ನಾವು ಕೈಯಲ್ಲಿ ಹಿಂಗೆ ಉಗುರಲ್ಲಿ ಹಿಂಗೆ ಅಂದಾಗ ಅದು 2 ಹೋಳಾಗಬೇಕು, ಆ ರೀತಿ ನಾವು ಬೇಯಿಸ್ಕೋಬೇಕು. ತೀರಾ ನುಣ್ಣಗೆ ಬೇಯಿಸೋಕೆ ಹೋದರೆ ಅದು ಟೇಸ್ಟು ಚೆನ್ನಾಗಿ ಬರಲ್ಲ ಮತ್ತು ಒಬ್ಬಟ್ಟು ಸರಿ ಬರಲ್ಲ. ಹಾಗಾಗಿ ಈಗ ನಾನು ಸೊಬ್ಬಸಿಯೋದ್ರಲ್ಲಿ ನಾನು ಬೇಳೆನ ಮತ್ತು ನೀರನ್ನ ಸಪ್ರೇಟ್ ಮಾಡಿ ಬಸಿಸ್ಕೊತಾ ಇದ್ದೀನಿ. ಈಗ ನಾನು ಒಂದು 1/4 kg ಆಗೋಷ್ಟು ಬೆಲ್ಲನ ತೊಗೊತಾ ಇದ್ದೀನಿ. 1/4 kg ತೊಗರಿಬೇಳೆಗೆ ನಾನು 1/4 kg ಆಗೋಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಅರ್ಧ ಹೋಳಾಗೋ ಅಷ್ಟು ನಾನು ತೆಂಗಿನಕಾಯಿ ತುರಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 5ರಿಂದ 6 ಆಗೋಷ್ಟು ನಾನು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ನಾನು ಒಂದು ಸಣ್ಣ ಉರಿಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಕರ್ಗೋ ಗಂಟ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ನೋಡಿ ಬೆಲ್ಲ ಕರಗಿ ಈ ಹದಕ್ಕೆ ಬಂದಿದೆ. ಹೀಗಿರೋ ಗಂಟ ನಾವು ಬೇಯಿಸ್ಕೊಬೇಕು. ತೀರಾ ಜಾಸ್ತಿನೂ ಬೇಯಿಸೋಕೆ ಹೋಗಬೇಡಿ, ಗಟ್ಟಿಗೆ ಆಗೋದ್ರೆ ಅದು ಹೂರಣ ಒಂಥರ ಬಂದುಬಿಡುತ್ತೆ. ಹಾಗಾಗಿ ಈ ಹದಕ್ಕೆ ಬಂದಮೇಲೆ ಆಫ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ತಣ್ಣಗಾಗೋ ಗಂಟ ನಾನು ಇಟ್ಟಿದ್ದೀನಿ, ಒಂದು 5 ನಿಮಿಷ. ಅದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕಿ ಅದು ನುಣ್ಣಗೆ ರುಬ್ಕೊತಾ ಇದ್ದೀನಿ. ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ನೀರು ಹಾಕ್ಕೊಂಡ್ರೆ ಒಬ್ಬಟ್ಟು ಹೂರಣ ಬೇಗ ಹಾಳಾಗೋಗುತ್ತೆ. ಹಾಗಾಗಿ ನಾನೊಂದು 50 ಗ್ರಾಮ್ ಆಗೋಷ್ಟು ಚಿರೋಟಿ ರವೆನ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ಚಿರೋಟಿ ರವೆ ಹಾಕ್ದಿಲ್ದೇನೂ ನಾವು ಹೂರಣನ ರೆಡಿ ಮಾಡ್ಕೊಬೋದು, ಬರೀ ಮೈದಾದಲ್ಲೇ. ಈಗ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, 1 ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕಿ 1 ಕಪ್ ಆಗೋಷ್ಟು ಮೈದಾ ಹಸಿಟ್ಟನ್ನ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಚಪಾತಿ ಹದಕ್ಕೆ ಅದು ಸ್ವಲ್ಪ ತೆಳ್ಳಗಾಗೋ ಗಂಟ ನಾನು ನೀರು ಹಾಕಿ ನಾದ್ಕೊತಾ ಇದ್ದೀನಿ. ಅದಾದಮೇಲೆ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ. ಈಗ ನಾನು ಎಣ್ಣೆ ಸ್ವಲ್ಪನೇ ಹಾಕಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಇದು ನಾವು ಒಂದು 3/4 ಗಂಟೆ ನಾವು ನೆನೆಯೋಕೆ ಬಿಡಬೇಕು. ಚೆನ್ನಾಗಿ ನಾದ್ಕೊಂಡಷ್ಟು ಒಬ್ಬಟ್ಟು ತುಂಬ ಚೆನ್ನಾಗಿ, ನಾವು ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ಹೊತ್ಕೊಂಡಾಗ ಚೆನ್ನಾಗಿ ಬರುತ್ತೆ. ಈಗ ನಾನು ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡು, ನಾನು ಜಾಸ್ತಿ ನೀರು ಹಾಕೋಕೆ ಹೋಗಲಿಲ್ಲ, ನಾನು ಎಣ್ಣೆನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು 3/4 ಗಂಟೆ ನೆನೆಯೋಕೆ ಬಿಟ್ಟಿದ್ದೆ. ಈಗ ನೋಡಿ ನೆಂದಾಗಿದೆ. ಸ್ವಲ್ಪ ಹೂರಣನ ತಗೊಂಡು ನಾವು ಕೈ ಮೇಲೆ ಸ್ವಲ್ಪ ತೆಳ್ಳಗೆ ಹಿಂಗೆ ಲಟ್ಟಿಸ್ಕೊಬೇಕು. ಈ ಥರ ಲಟ್ಟಿಸ್ಕೊಂಡಾದ್ಮೇಲೆ ಹೂರಣನ ನಾನು ಮೀಡಿಯಮ್ ಸೈಜ್ ಆಗೋಷ್ಟು ನಾನು ಹೂರಣನ ತೊಗೊಂಡು ಹಾಕ್ಕೊತಾ ಇದ್ದೀನಿ. ನೀರನ್ನು ತಾಗ್ಸೋಕ್ಕೆ ಹೋಗಬೇಡಿ, ನೀರು ತಾಗ್ಸಿದ್ರೆ ಹೂರಣ ಕೆಟ್ಟೋಗಿಬಿಡುತ್ತೆ. ಹಾಗಾಗಿ ನಾನು ಒಂಚೂರು ನೀರೆಲ್ಲೂ ತಾಗಿಸ್ಲಿಲ್ಲ. ಈಗ ಎಣ್ಣೆ ಹಾಕ್ಕೊಂಡೇ ನಾನು ಹೂರಣಕ್ಕೆ ಅದು ಸೈಡಲ್ಲೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ಈಗ ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನಾನು ಸೀರೆ ಕವರ್ ಮೇಲೆ ಹೊತ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಬಟರ್ ಪೇಪರ್ ಅಂತ ಅಂಗಡಿಲಿ ಕೇಳಿದಾಗ ಅಂಗಡಿಲಿ ಸಿಗುತ್ತೆ ಬಟರ್ ಪೇಪರು. ನನ್ನ ಹತ್ರ ಇವಾಗ ಬಟರ್ ಪೇಪರ್ ಇರಲಿಲ್ಲ, ಹಾಗಾಗಿ ನಾನು ಸೀರೆ ಕವರ್ ಮೇಲೇ ಒತ್ತಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನಾವು ಎಷ್ಟು ಚೆನ್ನಾಗಿ ನಾದಿರ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ತೆಳ್ಳಗೆ ತುಂಬ ರುಚಿಯಾಗಿ ತುಂಬ ಅಗಲವಾಗೂ ಬರುತ್ತೆ. ಈಗ ನೋಡಿ, ಹೀಗೆ ನಾನು ಒತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಪ್ಯಾನ್ನ ಕಾಯಕ್ಕಿಟ್ಟಿದ್ದೆ. ಈಗ ಅದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ, ನಾನು ಏನು ತೆಳ್ಳಗೆ ತಟ್ಕೊಂಡಿದ್ನೋ ಒಬ್ಬಟ್ಟು, ಆ ಒಬ್ಬಟ್ಟನ್ನ ಹಾಕಿ ನಾನು ಅದರ ಮೇಲೆ ಎಣ್ಣೆನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈಗ ನೋಡಿ, ಒಬ್ಬಟ್ಟು ನಾವು ಹಿಂದೆ ಮುಂದೆ ಫುಲ್ ಸುತ್ತ ಬೇಯಬೇಕು. ಈಗ ನೋಡಿ, ಒಬ್ಬಟ್ಟು ರೆಡಿಯಾಗಿದೆ. ನಾನು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಣ್ಣೆ, ಕರಿಬೇವು, ಈರುಳ್ಳಿ, ತೊಗರಿಬೇಳೆ, ಮೆಂತ್ಯ, ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಸಾಂಬಾರು ಪೌಡರ್, ತೆಂಗಿನಕಾಯಿ ತುರಿ, ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ. ಈಗ ನಾನು ಒಂದು ಬಾಣಲಿನ ಕಾಯಕ್ಕೆ ಇಟ್ಕೊಂಡಿದ್ದೆ. ಬಾಣಲಿಗೆ ನಾನು ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಾದ್ಮೇಲೆ ನಾನು ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸಣ್ಣ ಉದ್ದುದ್ದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಮತ್ತು ನಾನು ಒಂದು ಉಂಡೆ ಆಗೋಷ್ಟು
ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗಿ ಅದು ಸ್ವಲ್ಪ ಈರುಳ್ಳಿ ಬಾಡಗಂಟ ನಾನು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 5 ಗುಂಟೂರು ಮೆಣಸಿನ್ಕಾಯಿ, ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ, ನಿಮಗೆ ಖಾರ ಬೇಕು ಅಂತಂದರೆ ಇನ್ನೂ ಹಾಕ್ಕೊಬೋದು. ನಾನು ಖಾರ ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪೌಡರು 1 ಟೇಬಲ್ ಸ್ಪೂನ್ ಆಗೋಷ್ಟು ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಸಾಂಬಾರು ಪೌಡರ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ನಾನು ಸ್ವಲ್ಪ ಅದು ಮೆಣಸಿನ್ಕಾಯಿ ಅದೆಲ್ಲ ಸ್ವಲ್ಪ ಬಾಡಗಂಟ ಆದಮೇಲೆ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿ ಜಾಸ್ತಿ ಏನೋ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ನಾನು ಒಬ್ಬಟ್ಟಿಗೆ ಏನು ರುಬ್ಬಿದ್ದೆ ಅದೇ ಮಿಕ್ಸಿಗೇನೆ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರ ಆಗೋ ಹುಣಸೆಹಣ್ಣ ತೊಗೊಂಡಿದ್ದೀನಿ. ನಾನು ಬೇಳೆಗೆ ಏನು ಬೇಯಿಸ್ಕೊಂಡಿದ್ದೆ ಅದೇ ಬೇಳೆನ ಒಂದು 2 ಸ್ಪೂನ್ ಆಗೋಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ. ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕಿ ನಾನು ನುಣ್ಣಗೆ ರುಬ್ಕೊತಾ ಇದ್ದೀನಿ. ನಾವು ಏನು ಬೇಳೆ ಬಸ್ತಿದ್ವೋ ಆ ನೀರನ್ನ ಚೆಲ್ಲಕ್ಕೆ ಹೋಗಬೇಡಿ. ಈಗ ನಾನು ಅದೇ ನೀರಿಗೇ ನಾನು ಏನು ರುಬ್ಬಿಟ್ಕೊಂಡಿದ್ನೋ ಮಸಾಲ ಆ ಮಸಾಲಾನ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ನಾನು ಒಂದು ಪಾತ್ರೆಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಾದ್ಮೇಲೆ ನಾನು 1 ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಇಂಗು ಮತ್ತು ನಾನು ಒಂದು 2-3 ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ. ಮತ್ತು ಈಗ ನಾನು ಸ್ವಲ್ಪ ಕರಿಬೇವನ್ನ ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವೋ ಮಸಾಲಾನ ಬೇಳೆ ಬೇಯಿಸಿದ ನೀರಿಗೆ ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ಈಗ ನಾನು ಅದನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ರೌಂಡ್ ಚೆನ್ನಾಗಿ ಮಳ್ಳೋ ಗಂಟ ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನೆಲ್ಲ ಮಿಕ್ಸ್ ಮಾಡಿ ಈಗ ನೋಡಿ ರುಚಿಯಾದ ಒಬ್ಬಟ್ಟು ಸಾಂಬಾರು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.